and Borgino from Italy. Welcome back to my channel. I hope you all are doing great. Nanu kuda chanagidini, and it is December vacation. I'm out of this work and work stuff. I guess idu nan first longest international trip. Maneinda 3-4 dina aache iddilla. So Italy alli nanu almost 7 days spend ಮಾಡ್ತಾ ಇದೀನಿ. This is going to be an amazing experience as well. ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನೆಲ್ಲ ಕವರ್ ಮಾಡಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ because I'm that excited. So ಇದನ್ನ ಮೆಮರಿ ಆಗು ಇಟ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ ಮಾಡೋದಕ್ಕೋಸ್ಕರ ನಾ ವಿಡಿಯೋಸ್ ಮಾಡ್ತೀನಿ. I hope you all will enjoy the video. Let's go. ನಾವು ಲಾಸ್ಟ್ ಅಂಡ್ ಫೌಂಡ್ ಲಗೇಜ್ ಕ್ಲೀಮ್ ಹತ್ರ ಬಂದಿದೀವಿ ಬಿಕಾಸ್ ಶಿವಾನಿ ಬ್ಯಾಗ್ ವಾಶ್ರೂಮ್ ಅಲ್ಲೇ ಮರ್ತೋಗ್ಬಿಟ್ಟಿದ್ದಾಳೆ. ಐ ಹೋಪ್ ವಿ ಗೆಟ್ ಹರ್ ಬ್ಯಾಗ್, ಬಟ್ ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಬಿಲಾಂಗಿಂಗ್ಸ್ ಇರಲಿಲ್ಲ ಥ್ಯಾಂಕ್ಫುಲಿ. ಸೊ ಶಿವಾನಿ ಬ್ಯಾಗ್ ಕಳೆದೋಗಿರೋದ್ರಿಂದ ಅವಳು ಮಾತ್ರ ಒಳಗೆ ಹೋಗ್ಬೋದಿತ್ತು, ನಾವು ಒಳಗೆ ಹೋಗೋ ಹಾಗಿಲ್ಲ. ಬಟ್ ಅವಳ ಬ್ಯಾಗ್ ತಗೊಂಡು ಶಿ ವಿಲ್ ಕಮ್ ಔಟ್ ಸೈಡ್ ಅಟ್ ಅರೈವಲ್ ಬಿ. ಸೊ ನಾನು ಅರೈವಲ್ ಬಿ ಎಕ್ಸಿಟ್ ಹತ್ರ ಹೋಗ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀನಿ. ಐ ಹೋಪ್ ಶಿ ಗೆಟ್ಸ್ ದ ಬ್ಯಾಗ್. ನೋಡೋಣ. ನಾನಿಲ್ಲಿ ವೆಯ್ಟ್ ಮಾಡ್ತಿರುವಾಗ ಎಷ್ಟೊಂದು ಜನ ಇಂಡಿಯನ್ಸ್ನ ನೋಡಿದೆ. ಅವ್ರ ಫ್ಯಾಮಿಲಿನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ದಾರೆ, ಅರೈವಲ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ನಂದು ಅಂದರೆ ನಾನು ಇಂಡಿಯಾಗೆ ಹೋಗಿದ್ದು ನೆನಪಾಯಿತು. ಖುಷಿ ಆಯಿತು ಇದೆಲ್ಲ ನೋಡಿದ್ದು. ಅಪ್ಡೇಟ್, ಶಿವಾನಿ ಬ್ಯಾಗ್ ಸಿಕ್ತು ಥ್ಯಾಂಕ್ಫುಲಿ. ತುಂಬ ಸರ್ಕಸ್ ಮಾಡಿಕೊಂಡು ಆ ಬ್ಯಾಗ್ ಸಿಕ್ಕಿದೆ. ಸೊ ರೈಟ್ ನಾವು ಏರ್ಪೋರ್ಟ್ ಇಂದ ಆಚೆ ಬರೋದೇ ನಮಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಬಟ್ ಥ್ಯಾಂಕ್ ಗಾಡ್ ಏರ್ಪೋರ್ಟ್ ಒಳಗಡೆನೆ ಟ್ರೈನ್ ಟಿಕೆಟ್ ಕೌಂಟರ್, ಬಸ್ ಟಿಕೆಟ್ ಕೌಂಟರ್, ಕಾರ್ ರೆಂಟಲ್ಸ್ ಎಲ್ಲ ಇತ್ತು. ಸೊ ಟಿಕೆಟ್ ತಗೊಂಡು ಆಚೆ ಬಂದಿದ್ದೀವಿ. ರೈಟ್ ನಾವು ವಿ ಆರ್ ಗೋಯಿಂಗ್ ಟು ದ ಅಕಾಮಡೇಷನ್ ಬಿಕಾಸ್ ಲಗೇಜ್ ಇಟ್ಕೊಂಡು ಓಡಾಡಕ್ ಆಗೋದೇ ಇಲ್ಲ. ಥ್ಯಾಂಕ್ ಗಾಡ್ ಅವಳು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಅವಳು ಫ್ಯಾನಿ ಪ್ಯಾಕಲ್ಲಿ ಇಟ್ಕೊಂಡಿದ್ಲು. ಸೊ ಆ ಬ್ಯಾಗಲ್ಲಿ ಬರೀ ಟವಲ್, ಕಾಸ್ಮೆಟಿಕ್ಸ್ ಆ ಥರದ್ದು ಮಾತ್ರ ಇತ್ತು. ಸೊ ಸದ್ಯಕ್ಕೆ ಅಕಾಮಡೇಷನ್ಗೆ ಹೋಗ್ಬಿಟ್ಟು ಲಗೇಜ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಆರಾಮಾಗೆ ಫಸ್ಟ್ ತಿಂಡಿ ತಿನ್ಬೇಕು. ಎಷ್ಟು ತಲೆನೋವ್ತಾ ಇದೆ, ಟೆನ್ಷನ್ಗೆ ತಲೆನೋವಲ್ಲ. ಇಲ್ಲಿ ಥಂಡಿ ಇದೆ, ಗಾಳಿ ಜಾಸ್ತಿ ಇದೆ, ಅದಕ್ಕೆ ಥಂಡಿಗೆ ತಲೆನೋವು ಬಂದ್ಬಿಟ್ಟಿದೆ. ಫಸ್ಟ್ ತಿಂಡಿ ತಿನ್ಬೇಕು ಬೆಳಿಗ್ಗೆ. ಐ ಡೋಂಟ್ ನೋ ವಾಟ್ ವಿ ಆರ್ ಈಟಿಂಗ್. ಆಫ್ ಕೋರ್ಸ್ ನಾಟ್ ಮಸಾಲೆ ದೋಸೆ ಆರ್ ಇಡ್ಲಿ, obviously croissant and a coffee maybe. So ನೋಡೋಣ. ಟೆನ್ಷನ್ ಅಲ್ಲಿ. ಬಟ್ ಆಲ್ಸೋ ಒನ್ ಟಿಪ್, ಇದು ನಂಗೆ ಗೊತ್ತಿತ್ತು ಬಟ್ ಸ್ಟಿಲ್ ಮಾಡಿರ್ಲಿಲ್ಲ. ವೇರ್ ಎವರ್ ಯು ಆರ್ ಟ್ರಾವೆಲಿಂಗ್, ಪ್ಲೀಸ್ ನಿಮ್ ಲಗೇಜ್ ಫೋಟೋಸ್ ಇಟ್ಕೊಂಡಿರಿ. ಅದು ಆಮೇಲೆ ಇವ್ರು ಬ್ಯಾಗ್ ಕಳ್ದೋದಾಗ ನಾನು ಈ ಲಗೇಜ್, ಚೆಕ್ ಇನ್ ಅಂಡ್ ಕ್ಯಾಬಿನ್ ಎರಡರದ್ದು ಫೋಟೋ ತೆಕ್ಕೊಂಡು ಹ್ಯಾಂಡ್ ಬ್ಯಾಗ್ದು ಫೋಟೋಸ್ ತೆಕ್ಕೊಂಡೆ. ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ನಾನು ಇಂಡಿಯಾನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂದರೆ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ರಿಲೇಟ್ ಬಟ್ ಐ ಕ್ಯಾನ್ ರಿಲೇಟ್. ಇದು ನಾಗರ್ಬಾವಿ ಚಂದ್ರ ಲೇಔಟ್ ಸರ್ಕಲ್ ಇದೆ ಅಲ್ವಾ, ಹಾಗೆ ಇದೆ ತಾನೇ. ಹಂಗೆ ಶಿವಾನಿಗೆ ಇಬ್ಬರಿಗೂ ಹಾಗೆ ಅನಿಸ್ತು, ರೈಟ್? ನೆವರ್ ಮೈಂಡ್, ದಿಸ್ ಇಸ್ ಇಟಲಿ.
ಇದು ಡುವಮೋ ಕ್ಯಾಥೆಡ್ರಲ್ ಇನ್ ಮಿಲಾನ್, ಒನ್ ಆಫ್ ದ ಬ್ರೆತ್ ಟೇಕಿಂಗ್ ಆರ್ಕಿಟೆಕ್ಚರ್. ಇದರ ಆರ್ಕಿಟೆಕ್ಚರ್ಗೆ ಒಂದು ಹೆಸರಿದೆ, ಗೋಥಿಕ್ ಆರ್ಕಿಟೆಕ್ಚರ್ ಅಂತ. ಈ ಒಂದು ಕ್ಯಾಥೆಡ್ರಲ್ನ ಬಿಲ್ಡ್ ಮಾಡೋದಕ್ಕೆ 600 ಇಯರ್ಸ್ ಅಂದರೆ 6 ಸೆಂಚುರೀಸ್ನ ತಗೊಂಡಿದ್ದಾರಂತೆ. ಇಟ್ ಹ್ಯಾಸ್ ಅ ವೆರಿ ನೈಸ್ ವ್ಯೂ ಫ್ರಮ್ ರೂಫ್ ಟಾಪ್. ನಾವು ಇದಕ್ಕೆ ಒಳಗಡೆ ಇಂಟೀರಿಯರ್ ನೋಡೋಕ್ಕಾಗಲಿಲ್ಲ, ರೂಫ್ ಟಾಪ್ ಟೂರ್ ಏನೂ ತಗೊಳ್ಳಿಲ್ಲ, ಹೊರಗಡೆಯಿಂದಾನೇ. ಇಟ್ ವಾಸ್ ಮೆಸ್ಮರೈಸಿಂಗ್. ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೊರಟ್ವಿ. ಕ್ಯಾಥೆಡ್ರಲ್ನ ಡಯಾಗನಲ್ ಅಲ್ಲೇ ಒಂದು ಫೇಮಸ್ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ವಿಚ್ ಇಸ್ ಕಾಲ್ಡ್ ಆಸ್ ಗ್ಯಾಲೇರಿಯಾ ವಿಕ್ಟೋರಿಯೋ ಇಮ್ಯಾನ್ಯುಯಲ್ 2. ಅದನ್ನ ಮಿಲಾನ್ನ ಲಿವಿಂಗ್ ರೂಮ್ ಅಂತಾನೂ ಕರೀತಾರೆ. ಅದ್ರ ರೂಫ್ ಟಾಪ್ ನೋಡ್ತಾ ಇದ್ರೆ ಗ್ಲಾಸ್ ಇಂದ ಮಾಡಿದ್ದಾರೆ. ಇದಕ್ಕೂ ಅಮೇಝಿಂಗ್ ಆರ್ಕಿಟೆಕ್ಚರ್ ಇದೆ. ಆಲ್ಸೋ ಇಲ್ಲಿ ಫೇಮಸ್ ಬ್ರ್ಯಾಂಡ್ಸ್ ಲೈಕ್ ರೋಲೆಕ್ಸ್, ಶೆನೆಲ್, YSL, ಲೂಯಿ ವಿಟಾನ್ ಎಲ್ಲ ಇದೆ. ಆಲ್ಸೋ ಇದನ್ನ ವರ್ಲ್ಡ್ಸ್ ಓಲ್ಡೆಸ್ಟ್ ಶಾಪಿಂಗ್ ಕಾಂಪ್ಲೆಕ್ಸ್ ಆರ್ ಶಾಪಿಂಗ್ ಮಾಲ್ ಅಂತಾನೂ ಕರೀತಾರೆ. ಟು ಬಿ ಆನೆಸ್ಟ್, ನಾನು ಚಿಕ್ಕವಳಿದ್ದಾಗ್ಲಿಂದನೂ ಸ್ಕೂಲಿಂಗಲ್ಲಾಗಲಿ ಇಲ್ಲ ಕಾಲೇಜ್ಗೆ ಹೋಗೋವಾಗಲಿ ಹಾಸ್ಟೆಲ್ಸಲ್ಲಿ ಇದ್ದಿದ್ದೇ ಇಲ್ಲ. ನಾನೇನಾದರೂ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಅಂದರೆ ಈ ಟ್ರಾವೆಲಿಂಗ್ ಮೂಲಕ ಮಾತ್ರ. ಸೊ ನನ್ನ ಫಸ್ಟ್ ಹಾಸ್ಟೆಲ್ ಅದು 6 ಶೇರಿಂಗ್ ಇತ್ತು. ನೀವು ನೋಡ್ತಿರೋ ಹಾಗೆ ಬಂಕರ್ ಬೆಡ್ಸ್ ಕೂಡ ಇತ್ತು. ಇಟ್ ವಾಸ್ ನಾಟ್ ದ್ಯಾಟ್ ಬ್ಯಾಡ್ ಬಿಕಾಸ್ ನಮ್ಮ ಥರನೇ ಎಲ್ಲ ಟ್ರಾವೆಲರ್ಸ್ ಕೂಡ ಇರ್ತಾರೆ. ಸೊ ಇಟ್ ವಾಸ್ ಪೀಸ್ಫುಲ್. ಬಟ್ ನೆಕ್ಸ್ಟ್ ಡೇ ರೆಡಿ ಆಗೋ ಟೈಮಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗಿತ್ತು, ಬಿಕಾಸ್ ಬೇರೆಯವ್ರಿಗೆ ತೊಂದರೆ ಆಗಬಾರ್ದಿತ್ತು. ಬೆಳಿಗ್ಗೆನೇ ಎದ್ದು ಹೊರಡೋದಿತ್ತು. ಅದಕ್ಕೋಸ್ಕರ ಅದು ಬಿಟ್ಟರೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಆಲ್ಸೋ ಬಜೆಟ್ ಟ್ರಾವೆಲ್ ಮಾಡಬೇಕು ಅನ್ನೋದಾಗಿದ್ದರೆ ಹಾಸ್ಟೆಲ್ಸ್ನ ಬುಕ್ ಮಾಡೋದು ಇಟ್ ಈಸ್ ಅ ಬೆಟರ್ ಐಡಿಯಾ. ಡೇ ಇನ್ ಇಟಲಿ. ಮಿಲಾನಿಂದ ಪೀಸಾವರೆಗೂ ಟ್ರೈನ್ ತೊಗೊಂಡು ಬಂದಿದ್ದೀವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹತ್ತಿರದಿಂದ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ದ್ಯಾಟ್ ಮ್ಯಾಂಡೇಟರಿ ಪೋಸ್ಟ್ ಪೀಸಾ ಟವರ್ ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಐ ಶೇರ್ ದ ಫೋಟೋಸ್ ಆಸ್ ವೆಲ್. ಚಾರಾ ಅಲ್ಲಿ ಊರಲ್ಲಿ ಇದ್ದಾಗ ಬುಕ್ಕಲ್ಲಿ ಹಿಸ್ಟ್ರಿ ಬುಕ್ಕಲ್ಲಿ ಲೀನಿಂಗ್ ಟವರ್ ಆಫ್ ಪೀಸಾ ಬಗ್ಗೆ ಎಲ್ಲ ಓದಿದ್ ನೆನಪು. ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೇವೆ ಅದನ್ನ. ರಿಯಲ್ ಆಗಿ ನೋಡ್ತಾ ಇದೀವಿ, ಬುಕ್ಕಲ್ಲಿ ಅಷ್ಟೇ ಅಲ್ಲ. ಲೆಟ್ಸ್ ಗೋ. ಇಟ್ಸ್ ಜಸ್ಟ್ ದ್ಯಾಟ್ ವೆದರ್ ಅಷ್ಟೊಂದು ಸಪೋರ್ಟಿಂಗ್ ಇಲ್ಲ. ತುಂಬ ಥಂಡಿ, ಸಿಕ್ಕಾಪಟ್ಟೆ ಥಂಡಿ ಇದೆ. ನಾ ಟ್ರೆಂಚ್ ಕೋಟ್ ಒಳಗಡೆ ಜಾಕೆಟ್ ಒಳಗಡೆ ಇನ್ನೊಂದು ಟರ್ಟಲ್ ನೆಕ್ ಟಾಪ್ ಹಾಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಥಂಡಿ ಇದೆ. ಇನ್ಫ್ಯಾಕ್ಟ್ ಮಳೆನೂ ಬರ್ತಾ ಇತ್ತು, ಬಟ್ ಇಟ್ಸ್ ಬೆಟರ್ ನಾವು. ಬಟ್ ನಿನ್ನೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಸನ್ನಿ ಆ್ಯಂಡ್ ಪರ್ಫೆಕ್ಟ್.
ಫೈನಲಿ ವಿ ಆರ್ ಇನ್ ಫ್ರಂಟ್ ಆಫ್ ದ ಟವರ್ ಆಫ್ ಪೀಸಾ. ವೆದರ್ ಅಂತೂ ನಾ ಹೇಳಿದ ಹಾಗೆ ಚೂರು ಚೆನ್ನಾಗಿಲ್ಲ, ಅಂಡ್ ಬಟ್ ಸ್ಟಿಲ್ ಪೀಪಲ್ ಆರ್ ನಾಟ್ ಗಿವಿಂಗ್ ಅಪ್. ಅವ್ರಿಗೆ ಹೇಗ್ ಫೋಟೋ ಬೇಕು ಬೇಗೇ ಬೇಕು ಅಂತಾರನೇ ಅಲ್ವಾ ಅವ್ರು ಬಂದು ವಿಸಿಟ್ ಮಾಡಿ ಫೋಟೋಸ್ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ. ದೇ ಆರ್ ಗಿವಿಂಗ್ ದ ಬೆಸ್ಟ್. ನಾನಂತೂ ಒಬ್ಬೊಬ್ರು ಒಂದೊಂದು ಪೊಸಿಷನ್ ಅಲ್ಲಿ ಹಿಂಗೆ ಎಲ್ಲ, ಇನ್ಕ್ಲೂಡಿಂಗ್ ಮೀ ಅಂಡ್ ಶಿವ. ಒಬ್ರಂತೂ ಇದ್ರ ಮೇಲೆಲ್ಲ 10 ತಗೋತಾ ಇದಾರೆ. ಐ ಮೀನ್ ಐ ಗೆಸ್ ಪೀಪಲ್ ಆರ್ ಮೋಟಿವೇಶನ್ ಫಾರ್ ಪೀಪಲ್ ಇಟ್ಸ್ ಫಾರ್ ಟೇಕಿಂಗ್ ಫೋಟೋಸ್. ಸೊ ದಿಸ್ ಇಸ್ ಆಲ್ ಐ ಹ್ಯಾವ್ ಟು ಸೇ. ಯೋಚನೆ ಮಾಡ್ತಾ ಇರ್ತೀನಿ how even is it standing like that ಅಂತ, ಬಿಕಾಸ್ ರೀಸೆಂಟ್ ಆಗಿ ಬ್ಯಾಂಗ್ಳೂರಲ್ಲಿ ಸ್ಟಿಲ್ ಆಗಿದೆ ಬಿಲ್ಡಿಂಗ್ ಬಿದ್ದೋಗ್ಬಿಟ್ಟಿದೆ. ಲುಕ್ at that, it's so old, ancient marble. So this is mesmerizing and I'm feeling actually good. Yes, Italy is known for its pastas and pizzas. ನಾವು ತಗೊಂಡಿದ್ದು ತುಂಬಾನೇ ಇಷ್ಟ ಆಯ್ತು. ಬಟ್ ಜಸ್ಟ್ ಅ ಸಜೆಷನ್, ಟೊಮ್ಯಾಟೊ ಸಾಸ್ ಇರೋ ಪಿಜ್ಜಾ ಆಗಲಿ ಪಾಸ್ತಾ ಆಗಲಿ ನಾವು ಟ್ರೈ ಮಾಡಿದ್ದು ನಮ್ಗೆ ಇಷ್ಟ ಆಗಲಿಲ್ಲ, ಬಿಕಾಸ್ ಅದು ಅನ್ಕುಕ್ಡ್ ಅನಿಸ್ತಾ ಇತ್ತು. ಮೂವಿಂಗ್ ಆನ್, ಪೀಸಾ ಟವರ್ನ ನೋಡಿಕೊಂಡು ನೆಕ್ಸ್ಟ್ ಫ್ಲೋರೆನ್ಸಿಗೆ ಹೊರಟಿದ್ವಿ. ನಾವು ಎಲ್ಲೇ ಹೋಗ್ತಿದ್ರು ಎಲ್ಲೇ ಸ್ಟೇ ಮಾಡ್ತಿದ್ರು ಆನ್ ದ ವೇ ಟಿಕೆಟ್ಸ್ ಬುಕ್ ಮಾಡ್ತಾ ಇದ್ವಿ, ಬಿಕಾಸ್ ಬುಕ್ ಮಾಡಿರೋ ಟ್ರೈನ್ ಇಲ್ಲ ಬಸ್ ಕೂಡ ಮಿಸ್ ಆಗ್ತಾ ಇರಲಿಲ್ಲ. ಜೊತೆಗೆ ಹೋಗಿರೋ ಜಾಗನೂ ಆರಾಮಾಗಿ ನೋಡ್ಕೋಬೋದಿತ್ತು. ಇದು ಫ್ಲೋರೆನ್ಸ್ ಅಲ್ಲಿ ಇರುವ ಗ್ಯಾಲೇರಿಯಾ ಡೆಲ್ ಅಕಾಡೆಮಿಯಾ. ಮೈಕಲ್ ಆಂಜಲೋನ ಎಲ್ಲ ಆರ್ಟ್ ಆಗಲಿ ಸ್ಕಲ್ಪ್ಚರ್ ಆಗಲಿ ಪ್ರಿಸರ್ವ್ ಮಾಡಿದ್ದಾರೆ. ಮೈಕಲ್ ಆಂಜಲೋ ವಾಸ್ ಒನ್ ಆಫ್ ದ ಫೇಮಸ್ ಆರ್ಟಿಸ್ಟ್. ಅವನ ಕಾಂಟ್ರಿಬ್ಯೂಷನ್ ಬರೀ ಸ್ಕಲ್ಪ್ಚರ್ ಅಲ್ಲಿ ಇರಲಿಲ್ಲ, ಬೇರೆ ಪೇಂಟಿಂಗ್ ಅಲ್ಲಿ, ಆರ್ಕಿಟೆಕ್ಚರ್ ಅಲ್ಲಿ, ಜೊತೆಗೆ ಪೊಯೆಟ್ರಿನಲ್ಲೂ ಕೂಡ ಇತ್ತು. ಸೊ ಒನ್ ಆಫ್ ಹಿಸ್ ಮೋಸ್ಟ್ ಫೇಮಸ್ ಸ್ಕಲ್ಪ್ಚರ್ ಇದು ಡೇವಿಡ್, ವಿಚ್ ಸ್ಟ್ಯಾಂಡ್ 17 feet ಟಾಲ್. ಇದನ್ನ ನೋಡಕ್ಕೋಸ್ಕರ ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಈ ಡೇವಿಡ್ ಸ್ಕಲ್ಪ್ಚರ್ ಹ್ಯೂಮನ್ ಪರ್ಫೆಕ್ಷನ್ ನ ಸಿಂಬಲೈಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೀಟೇಲಿಂಗ್ ಇನ್ ಮಸಲ್ ಅಂಡ್ ವೇನ್, ಅದನ್ನೆಲ್ಲ ಮಾರ್ಬಲ್ ಇಂದ ಕೆತ್ತಿರೋದೇ ಫೇಮಸ್. ಈ ಮ್ಯೂಸಿಯಂನ ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೂ ಹಲವಾರು ಪೇಂಟಿಂಗ್ಸ್ ಇದೆ. ಅದ್ರ ಜೊತೆಗೆ ಏನ್ಷಿಯಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ. ಈ ಮ್ಯೂಸಿಯಂನ ಒಂದೊಂದು ಕಾರಿಡೋರ್ ಅಲ್ಲಿ ಹೋಗ್ತಾ ಇದ್ರು ಆರ್ಟ್ ಹಿಸ್ಟ್ರಿಗೆ ಕಾಲಿಟ್ಟ ಹಾಗೆ ಅನ್ಸುತ್ತೆ. ನೀವೇನಾದ್ರೂ ಇಟಲಿ ವಿಸಿಟ್ ಮಾಡಿದ್ರೆ ಫ್ಲೋರೆನ್ಸ್ ಅಲ್ಲಿ ಈ ಮ್ಯೂಸಿಯಂನ ವಿಸಿಟ್ ಮಾಡೋದು ಮರಿಬೇಡಿ. ಹಾಯ್ ಗಾಯ್ಸ್, ಇವತ್ತು ಬೆಳಿಗ್ಗೆ 5:15 ಹೊರಟಿದ್ದು, ರಾತ್ರಿ 3 ಗಂಟೆಗೆ ಇನ್ನೊಂದು ಅಕಾಮಿಡೇಷನ್ ಬಂದಿದೀವಿ. ಅಂದ್ರೆ ಮಿಲಾನ್ ಇಂದ ಪೀಸಾ ಇಂದ ಫ್ಲೋರೆನ್ಸ್, ಪೀಸಾ ಅಂಡ್ ಫ್ಲೋರೆನ್ಸ್ ಎರಡು ಒಂದೇ ದಿನದಲ್ಲಿ ಕವರ್ ಮಾಡಿ ಇವತ್ತೇನೆ ರೋಮಿಗೆ ಬಂದು ಇಲ್ಲಿ ಅಕಾಮಿಡೇಷನ್ ಬುಕ್ ಮಾಡ್ಕೊಂಡು ಬಂದ್ವಿ. ಅದಕ್ಕೋಸ್ಕರ ಲೇಟ್ ಆಯ್ತು. ಅದೆರಡನ್ನು ಕವರ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಟ್ರಸ್ಟ್ ಮೀ, ಇಟಲಿ ತುಂಬಾನೇ ಪೇಷನ್ಸ್ ಟೆಸ್ಟ್ ಮಾಡಿದೆ ಇವತ್ತು ಇಬ್ರಿಗೂ. ಐ ವಾಸ್ ಲೈಕ್ ದಿಸ್ ಕ್ಲೋಸ್ ಟು ಕ್ರೈ ಆನ್ ದ ರೋಡ್. ಜೊತೆಗೆ ಇನ್ನೊಂದು ತಪ್ಪು ನಾವೇನ್ ಮಾಡಿದ್ವಿ ಅಂದ್ರೆ, ಅಕಾಮಿಡೇಷನ್ ಬೇಕಿತ್ತು ಬೇಗನೆ ನಾವು ಕವರ್ ಮಾಡಿದ ತಕ್ಷಣ. ಸೊ ನೈಟ್ ಅಲ್ಲಿ ಬುಕ್ ಮಾಡಿದ್ವಿ. ನೈಟ್ ಅಲ್ಲಿ ಬಸ್ ಡಿಲೇ ಆಯ್ತು, ಈ ಸ್ಟೇನ ಹುಡ್ಕೋದಕ್ ಡಿಲೇ ಆಯ್ತು, ಒಬ್ರು ಕಾಣಿಸಿಲ್ಲ. ಸೊ ಹುಡ್ಕೋದಕ್ ತುಂಬಾನೇ ಲೇಟ್ ಆಯ್ತು, ಮಳೆ ಬರ್ತಾ ಇತ್ತು. ಇಟ್ ವಾಸ್ ರಿಯಲಿ 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 ಬ್ಯಾಡ್. ಬಟ್ ಅದ್ ಬಿಟ್ರೆ ಎವ್ರಿಥಿಂಗ್ ವಾಸ್ ಅಮೇಝಿಂಗ್. ಮ್ಯೂಸಿಯಂ ನೋಡಕ್ ಹೋದ್ವಿ. ಮ್ಯೂಸಿಯಂ ವಾಸ್ ಅಮೇಝಿಂಗ್. ಅದು ವರ್ತ್ ಅನ್ಸ್ತು ವಿಸಿಟ್ ಮಾಡಿದ್ದು. ನಾನು ಆಕ್ಚುಲಿ ಹೇಳ್ತಾ ಇದ್ದೆ ಬೇಕಾ ಮ್ಯೂಸಿಯಂ ಹೋಗ್ಬೇಕಾ ಅಂತ, ಬಟ್ ದೆನ್ ಆಫ್ಟರ್ ಗೋಯಿಂಗ್ ಇನ್ ಸೈಡ್ ಐ ಗಾಟ್ ಟು ನೋ ಎಸ್ ಹೋಗಿದ್ದು ಒಳ್ಳೇದಾಯ್ತು ಅಂತ. ಎವ್ರಿಥಿಂಗ್ ಇಸ್ ಸೋ ಗುಡ್, ಐ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್. ಸೊ ಅಲ್ಲಿಂದ ಹೋಮ್ ಅಲ್ಲಿ ರೂಮಿಗೆ ಬಂದಿದ್ದೀವಿ. ಇಟ್ ಈಸ್ ಅ ಪ್ರೈವೇಟ್ ರೂಮ್. ಇಲ್ಲೇನೆ ಕಿಚನ್, ವಾಷಿಂಗ್ ಮಷೀನ್, ಪ್ರೈವೇಟ್ ವಾಶ್ರೂಮ್ ಎಲ್ಲಾನು ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಡೇ ಪ್ಲಾನ್ ಏನೇನಿದೆ ಅಂತಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.